ಇದೊಂದೇ ವಿಚಾರ ಅಲ್ಲ, ಸುಮಲತಾ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಪಕ್ಷದವರು ಆಡ್ತಾ ಇರುವಂತಹ ಕೀಳು ಮಾತುಗಳನ್ನ ಕೇಳಿಸಿಕೊಂಡಿದ್ದೇನೆ. ನಾನು ಚುನಾವಣೆಗೆ ನಿಂತಾಗ್ಲಿಂದಲೂ ಕೂಡ ನಾನು ಕೇಳಿಸಿಕೊಂಡು ಬರ್ತಾ ಇದ್ದೇನೆ. ಜೆಡಿಎಸ್ ಮುಖಂಡರ ವಿರುದ್ಧ ಸುಮಲತಾ ಅಂಬರೀಶ್ ಅವರು ವಾಗ್ದಾಳಿಯನ್ನ ನಡೆಸಿದ್ರು. ಈತ ಸಿಎಂ ಕುಮಾರಸ್ವಾಮಿ ಅವರು ಆಡಿದಂತಹ ಮಾತಿಗೂ ಕೂಡ ಅವರು ವಿರೋಧವನ್ನ ವ್ಯಕ್ತಪಡಿಸ್ತಾನೆ. ಜೆಡಿಎಸ್ನ ನಾಯಕರು ಆಡ್ತಾ ಇರುವಂತಹ ಮಾತು, ಅವರು ಹೇಳ್ತಾ ಇರುವಂತಹ ಒಂದಷ್ಟು ಹೇಳಿಕೆ, ಆ ವಿಚಾರವಾಗಿಯೂ ಕೂಡ ಸುಮಲತಾ ಮಾತಾಡಿದ್ರು. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕೊಟ್ಟಂತಹ ಹೇಳಿಕೆ, ಆಶ್ವಾಸನೆ ಎಲ್ಲವೂ ಕೂಡ ಸುಳ್ಳು ಅಂತ ಹೇಳಿ ವಾಗ್ದಾಳಿ ನಡೆಸಿದರು. ಮಹಿಳೆಯರ ಬಗ್ಗೆ ಯಾವ ಕೀಳುಮಟ್ಟದ ಮಾತುಗಳನ್ನ ಅವರ ಪಕ್ಷದವರು ಒಬ್ಬೊಬ್ಬರು ಬಳಸ್ತಾ ಇದ್ದಾರೆ, ಇದನ್ನು ನೀವು ನೋಡಿದ್ದೀರಾ. ಹೋದ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ರೈತರಿಗೆ ಮಾಡಿರೋ ಭರವಸೆಗಳೇನಿದೆ ಅದು ಬರೀ ಸುಳ್ಳು ಅನ್ನೋದನ್ನ ಇವಾಗ ಸಾಬೀತಾಗಿದೆ. ಇದೊಂದು ಸುವರ್ಣಾವಕಾಶ, ಇದು ಇನ್ನೊಂದು ಇತಿಹಾಸ ಆಗ್ಬೇಕು. ಈ ಬಾರಿ ಒಂದು ಹೆಮ್ಮೆ ಆಗುವಂತ ಇತಿಹಾಸ ಆಗ್ಬೇಕು. ಯಾಕೆಂದ್ರೆ ಒಬ್ಬ ಮಹಿಳೆಯಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಇಡೀ ಸರ್ಕಾರವನ್ನ, ಇಡೀ ಅಧಿಕಾರ ಪಕ್ಷವನ್ನ, 8 ಜನ MLAಗಳು, 3 ಜನ MLCಗಳು, 3 ಜನ ಸಚಿವರು, ಒಬ್ಬರು MP, ಮುಖ್ಯಮಂತ್ರಿ, ಮಾಜಿ ಪ್ರಧಾನಿ, ಜೊತೆಗೆ ಕಾಂಗ್ರೆಸ್ ಪಕ್ಷದ ನಾಯಕರು, ಇಷ್ಟು ಜನರನ್ನ ಎದುರಿಸಿ ಒಬ್ಬಳೇ ನಾನು ನಿಂತಿದ್ದೀನಿ ಧೈರ್ಯವಾಗಿ.